ಎಚ್ಚರ. ಈ ಕಾಯಿಲೆಗಳು ಬಂದರೆ ದೇಹದ ತೂಕ ಇದ್ದಕ್ಕಿದ್ದಂತೆ ಕಡಿಮೆ ಆಗುತ್ತದೆ. ಮನುಷ್ಯನ ಆರೋಗ್ಯ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಎಂದು ಹೇಳುತ್ತಾರೆ. ಯಾವ ಕ್ಷಣದಲ್ಲಿ ಯಾವ ಆಪತ್ತು ಬಂದೊದಗಿ ಹೇಗಿದ್ದ ಜೀವನ ಹೇಗೆ ಬೇಕಾದರೂ ಆಗಬಹುದು. ನಿನ್ನೆ ಮೊನ್ನೆಯವರೆಗೆ ನಮ್ಮ ಕಣ್ಣು ಮುಂದೆಯೇ ತುಂಬ ಆರೋಗ್ಯಕರವಾಗಿ ಮತ್ತು ಚುರುಕಾಗಿ ಓಡಾಡಿಕೊಂಡಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ಇಂದು ಹಾಸಿಗೆ ಹಿಡಿಯಬಹುದು. ಒಂದಕ್ಕೊಂದು ಕಾರಣಗಳು ಇದ್ದೇ ಇರುತ್ತವೆ. ನಾವು ನೋಡುತ್ತಿರುವ ನಮ್ಮ ಸುತ್ತಮುತ್ತ ಪ್ರತಿದಿನ ತುಂಬ ದಪ್ಪ ಇರುವ ಜನರು ಹೇಗಾದರೂ ಮಾಡಿ ನಮ್ಮ ದೇಹದ ತೂಕವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಪ್ರತಿದಿನ ಮಾಡಬಾರದ ಕಸರತ್ತುಗಳನ್ನು ಮಾಡುತ್ತಲೇ ಇರುತ್ತಾರೆ. ಆದರೆ ಕೆಲವು ಜನರಿಗೆ ತಮ್ಮ ಪಾಡಿಗೆ ತಾವಿದ್ದ ಸಾಕು, ತಮ್ಮ ದೇಹದ ತೂಕ ಮಾತ್ರ ತಮಗೆ ಅರಿವಿಗೆ ಬರದಂತೆ ದಿನೇ ದಿನೇ ಕಡಿಮೆ ಆಗುತ್ತಲೇ ಇರುತ್ತದೆ. ಹಾಗಾದರೆ ಇಂತಹ ಒಂದು ಬದಲಾವಣೆಗೆ ಕಾರಣವೇನಿರಬಹುದು ಎಂಬುದನ್ನು ನೋಡಲು ಹೊರಟರೆ ಈ ಕೆಳಗಿನ ಕಾಯಿಲೆಗಳ ರಹಸ್ಯಗಳು ತಮ್ಮ ಪುಟ ತೆರೆದುಕೊಳ್ಳುತ್ತವೆ. 1. ಮಧುಮೇಹ. ನಿಮ್ಮ ದೇಹದಲ್ಲಿ ಮೆಟಾಬಾಲಿಸಂ ಪ್ರಕ್ರಿಯೆ ಸರಿಯಾಗಿ ಆಗದೇ ಇದ್ದರೆ ನಿಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ಹೆಚ್ಚಾಗಿ ಶೇಖರಣೆಯಾಗಿರುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಅಗತ್ಯವಾಗಿ ಬೇಕಾದ ಪ್ರಮಾಣದಲ್ಲಿ ಇನ್ಸುಲಿನ್ ಅಂಶ ಸರಿಯಾಗಿ ಉತ್ಪತ್ತಿಯಾಗುತ್ತಿರುವುದಿಲ್ಲ ಅಥವಾ ಉತ್ಪತ್ತಿಯಾದ ಇನ್ಸುಲಿನ್ ಅಂಶವನ್ನು ನಿಮ್ಮ ದೇಹ ಸರಿಯಾಗಿ ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಬಹುದು. ಹೀಗಿರುವಾಗ ನಿಮ್ಮ ದೇಹದ ತೂಕ ನಿಮ್ಮ ನಿಯಂತ್ರಣ ಮೀರಿ ಹೆಚ್ಚು ಸಣ್ಣ ಆಗಬಹುದು ಮತ್ತು ನಿಮ್ಮ ದೇಹದ ತೂಕ ತಗ್ಗಬಹುದು. ರೋಗ ಲಕ್ಷಣಗಳು. ಆಗಾಗ ಮೂತ್ರ ವಿಸರ್ಜನೆ ಮಾಡಬೇಕೆನ್ನುವ ಭಾವನೆ, ವಿಪರೀತ ಬಾಯಾರಿಕೆ, ಅತಿ ಹೆಚ್ಚು ಹೊಟ್ಟೆ ಹಸಿವು. ಟೈಪ್ 2 ಮಧುಮೇಹ ಆದರೆ ನಿಮ್ಮ ದೇಹದ ತೂಕ ಹೆಚ್ಚು ಆಗಬಹುದು, ದೇಹಕ್ಕೆ ಹೆಚ್ಚು ಆಯಾಸ ಎದುರಾಗಬಹುದು ಮತ್ತು ತೂಕ ಕಡಿಮೆ ಆಗಬಹುದು. ಚರ್ಮದ ಯಾವುದೇ ಭಾಗದಲ್ಲಿ ಉಂಟಾದ ಗಾಯ ಬಹಳ ಬೇಗನೆ ವಾಸಿಯಾಗದೇ ಇರಬಹುದು. ಕೈಕಾಲುಗಳು ಜೋಮು ಹಿಡಿದಂತೆ ಉಂಟಾಗುವ ಅನುಭವದೊಂದಿಗೆ ಕೈಕಾಲುಗಳಲ್ಲಿ ಮುಳ್ಳು ಚುಚ್ಚಿದಂತಹ ಅನುಭವ ಸಹ ಆಗಬಹುದು. 2. ಹೆಚ್ಚು ಪ್ರಬಲ ಥೈರಾಯ್ಡ್ ಹಾರ್ಮೋನ್. ನಮ್ಮ ದೇಹದಲ್ಲಿ ಇರುವ ಥೈರಾಯ್ಡ್ ಗ್ರಂಥಿಯ ಕೆಲಸ ಏನೆಂದರೆ ನಮ್ಮ ದೇಹದಲ್ಲಿ ನಡೆಯುವ ಹಲವಾರು ಪ್ರಕ್ರಿಯೆಗಳನ್ನು ನಿಯಂತ್ರಣ ಮಾಡಲು ಥೈರಾಯ್ಡ್ ಹಾರ್ಮೋನ್ ಅನ್ನು ಅಗತ್ಯ ಪ್ರಮಾಣದಲ್ಲಿ ಬಿಡುಗಡೆ ಮಾಡುವುದು. ಉದಾಹರಣೆಗೆ ನಮ್ಮ ಮೆಟಾಬಾಲಿಸಂ ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡಲು, ನಮ್ಮ ಹೃದಯ ಬಡಿತವನ್ನು ಸರಿಯಾಗಿ ನಿರ್ವಹಿಸಲು, ನಮ್ಮ ದೇಹದಲ್ಲಿ ಜೀರ್ಣ ಪ್ರಕ್ರಿಯೆಯನ್ನು ಸುಲಭವಾಗಿ ನಿರ್ವಹಿಸಿ ಕ್ಯಾಲೋರಿಗಳನ್ನು ನಮ್ಮ ದೇಹಕ್ಕೆ ಹೀರಿಕೊಳ್ಳುವಂತೆ ನೋಡಿಕೊಳ್ಳುವುದು ಇತ್ಯಾದಿ. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶವನ್ನು ನಿರ್ವಹಣೆ ಮಾಡುವಲ್ಲಿ ಥೈರಾಯ್ಡ್ ಗ್ರಂಥಿಯ ಪಾತ್ರವನ್ನು ಮರೆಯುವಂತಿಲ್ಲ. ಒಂದು ವೇಳೆ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಥೈರಾಯ್ಡ್ ಅಂಶ ಉತ್ಪತ್ತಿಯಾದರೆ ಅದರಿಂದ ನಮ್ಮ ದೇಹದ ತೂಕ ಕಡಿಮೆಯಾಗುವ ಸಾಧ್ಯತೆ ಇದೆ. ಇದರ ರೋಗ ಲಕ್ಷಣಗಳು: ವೇಗವಾದ ಮತ್ತು ಅನಿಯಮಿತ ಹೃದಯ ಬಡಿತ, ವಿಪರೀತ ಮೂತ್ರ ವಿಸರ್ಜನೆ ಮತ್ತು ದೇಹದಲ್ಲಿ ಹೆಚ್ಚಾಗುವ ಬೆವರಿನ ಪ್ರಮಾಣ, ಉಸಿರಾಟದಲ್ಲಿ ತೊಂದರೆ, ಕಣ್ಣುಗಳು ಊದಿಕೊಳ್ಳುವುದು, ದೇಹಕ್ಕೆ ಹೆಚ್ಚು ಆಯಾಸ, ಫಲವತ್ತತೆ ಕುಸಿಯುವುದು, ಮಾನಸಿಕವಾಗಿ ಸಾಕಷ್ಟು ಬದಲಾವಣೆ ಕಂಡುಬರುವುದು. 3. ಟಿಬಿ ಕಾಯಿಲೆ. ನಮ್ಮ ದೇಹದಲ್ಲಿ ವಿಶೇಷವಾಗಿ ಶ್ವಾಸಕೋಶದ ಭಾಗದಲ್ಲಿ ಗಂಭೀರವಾದ ಬ್ಯಾಕ್ಟೀರಿಯಾಗಳ ಸೋಂಕು ಕಾಣಿಸಿಕೊಳ್ಳುವುದರಿಂದ ಟಿಬಿ ಕಾಯಿಲೆ ಉಂಟಾಗಿ ಇದರಿಂದ ನಮ್ಮ ಮೂತ್ರಪಿಂಡಗಳು, ಬೆನ್ನುಹುರಿ ಮತ್ತು ಮೆದುಳಿಗೆ ಹಾನಿಯಾಗುತ್ತದೆ. ಸುಮಾರು 6 ತಿಂಗಳು ಆಂಟಿಬಯೋಟಿಕ್ ಔಷಧವನ್ನು ತೆಗೆದುಕೊಳ್ಳುವ ಮೂಲಕ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಇದರ ರೋಗ ಲಕ್ಷಣಗಳು: ವಿಪರೀತ ಕೆಮ್ಮು, ರಕ್ತವನ್ನು ಒಳಗೊಂಡ ಕಫ, ಎದೆನೋವು, ಹೆಚ್ಚು ದೈಹಿಕ ಆಯಾಸ, ಜ್ವರ, ರಾತ್ರಿಯ ಸಮಯದಲ್ಲಿ ಬೆವರುವುದು, ದೇಹದ ತೂಕ ಕಡಿಮೆಯಾಗುವುದು. 4. ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ COPD. ನಮ್ಮ ಶ್ವಾಸಕೋಶಕ್ಕೆ ಎದುರಾಗುವ ಅತ್ಯಂತ ಗಂಭೀರವಾದ ಸೋಂಕು ಇದಾಗಿದ್ದು ಮುಖ್ಯವಾಗಿ ನಮ್ಮ ಉಸಿರಾಟ ವ್ಯವಸ್ಥೆಯ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುವ ಮೂಲಕ ಉಸಿರಾಟ ವ್ಯವಸ್ಥೆಗೆ ಧಕ್ಕೆ ತರುತ್ತದೆ. ಶ್ವಾಸಕೋಶದ ಸೋಂಕು ಎದುರಾದ ಯಾವುದೇ ವ್ಯಕ್ತಿ ಉಸಿರಾಡಲು ತುಂಬ ಕಷ್ಟಪಡುತ್ತಾನೆ ಮತ್ತು ಕೊನೆ ಕ್ಷಣದಲ್ಲಿ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದರ ರೋಗ ಲಕ್ಷಣಗಳು: ಶ್ವಾಸಕೋಶ ಸಂಪೂರ್ಣವಾಗಿ ಹಾನಿಯಾಗುವವರೆಗೂ ರೋಗಿಗೆ ಯಾವುದೇ ರೋಗ ಲಕ್ಷಣಗಳು ಕಾಣಿಸುವುದಿಲ್ಲ. ಆನಂತರದಲ್ಲಿ ದಮ್ಮು, ಎದೆಯಲ್ಲಿ ಬಿಗಿತ, ಆಗಾಗ ಉಸಿರಾಟದ ಸಮಸ್ಯೆ ಮತ್ತು ಸೋಂಕು, ತುಟಿಯಲ್ಲಿ ಹಾಗೂ ಬೆರಳುಗಳ ತುದಿಯಲ್ಲಿ ನೀಲಿ ಬಣ್ಣ ಬಂದಂತಾಗುವುದು, ದೇಹಕ್ಕೆ ವಿಪರೀತ ಆಯಾಸ ಎದುರಾಗುವುದು, ಜೊತೆಗೆ ದೇಹದ ತೂಕ ಕಡಿಮೆಯಾಗುವುದು. 5. ಕ್ರೋನ್ಸ್ ಕಾಯಿಲೆ.
ನಮ್ಮ ಕರುಳಿನ ಭಾಗದಲ್ಲಿ ಉರಿಯೂತ ಕಂಡುಬರುವ ಮೂಲಕ, ನಮ್ಮ ಜೀರ್ಣನಾಳದಲ್ಲಿ ಸೋಂಕು ಉಂಟಾಗುವ ಮೂಲಕ, ವಿಪರೀತ ಹೊಟ್ಟೆ ನೋವು, ಭೇದಿ ಮತ್ತು ದೇಹಕ್ಕೆ ಅಪೌಷ್ಟಿಕತೆಯ ಕಾರಣ ಎದುರಾಗುವುದು. ಇದರ ರೋಗ ಲಕ್ಷಣಗಳು: ವಿಪರೀತ ಭೇದಿ, ಹೊಟ್ಟೆ ನೋವು, ಹೊಟ್ಟೆ ಸೆಳೆತ, ಹೊಟ್ಟೆ ಹಸಿವು ಕಡಿಮೆ ಆಗುವುದು, ದೇಹಕ್ಕೆ ಹೆಚ್ಚಿನ ಆಯಾಸ ಎದುರಾಗುವುದು, ಮಲವಿಸರ್ಜನೆಯ ಸಂದರ್ಭದಲ್ಲಿ ರಕ್ತ ಕಂಡುಬರುವುದು, ಕರುಳಿನ ಭಾಗದಲ್ಲಿ ಅಲ್ಸರ್ ಸಮಸ್ಯೆ ಎದುರಾಗುವುದು. 6. ಅಡಿಸನ್ ಕಾಯಿಲೆ. ನಮ್ಮ ದೇಹದ ಅಡ್ರಿನಲ್ ಗ್ರಂಥಿಗಳ ಮೂಲಕ ಬಿಡುಗಡೆಯಾಗುವ ಅಗತ್ಯಕ್ಕಿಂತ ಕಡಿಮೆಯ ಹಾರ್ಮೋನ್ ಪ್ರಮಾಣದಿಂದ ನಮ್ಮ ದೇಹದಲ್ಲಿ ಈ ಸಮಸ್ಯೆ ಎದುರಾಗುತ್ತದೆ. ಇದು ಎಲ್ಲ ವಯಸ್ಸಿನವರಿಗೂ ಮತ್ತು ಗಂಡಸರಿಗೆ ಮತ್ತು ಹೆಂಗಸರಿಗೆ ಎಂಬ ಭೇದ ಭಾವವಿಲ್ಲದೆ ಕಾಣಿಸಿಕೊಳ್ಳುತ್ತದೆ. ಇದರ ರೋಗ ಲಕ್ಷಣಗಳು: ದೇಹದ ತೂಕ ಕಡಿಮೆಯಾಗುವುದು, ದೇಹಕ್ಕೆ ಹೆಚ್ಚಿನ ಆಯಾಸ ಎದುರಾಗುವುದು, ಮಾಂಸಖಂಡಗಳಲ್ಲಿ ಬಲಹೀನತೆ ಕಂಡುಬರುವುದು. 7. ಕ್ಯಾನ್ಸರ್ ಕಾಯಿಲೆ. ನಮ್ಮ ದೇಹದಲ್ಲಿ ಜೀವಕೋಶಗಳು ಅಡ್ಡಾದಿಡ್ಡಿ ಬೆಳವಣಿಗೆಯಾಗಿ ಅನಿಯಂತ್ರಿತವಾಗಿ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಂಟಿನ ರೀತಿ ರೂಪುಗೊಂಡರೆ ಅದನ್ನು ಕ್ಯಾನ್ಸರ್ ಕಾಯಿಲೆ ಎಂದು ಕರೆಯುತ್ತೇವೆ. ಕ್ಯಾನ್ಸರ್ ಕಾಯಿಲೆಗೆ ಮೊದಲು ನಿಮ್ಮ ಚರ್ಮದ ಮೇಲೆ ಪ್ರಾರಂಭವಾಗಿ ನಂತರ ಒಳಗಿನ ಅಂಗಾಂಗಗಳಿಗೆ ತಗುಲಿ ಕೊನೆಗೆ ನಿಮ್ಮ ದೇಹದ ಮಾಂಸಖಂಡಗಳ ಮೂಲಕ ಇಡೀ ನಿಮ್ಮ ದೇಹವನ್ನು ಆವರಿಸಿಕೊಳ್ಳುವ ಗುಣಲಕ್ಷಣವಿದೆ. ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಯಾವ ಪ್ರಕಾರದಲ್ಲಿ ಉಂಟಾಗಿದೆ ಎಂಬುದಕ್ಕೆ ತಕ್ಕಂತೆ ಒಂದೊಂದು ಹೆಸರಿನಲ್ಲಿ ಅದನ್ನು ಕರೆಯುತ್ತಾರೆ. ಉದಾಹರಣೆಗೆ, ನಿಮ್ಮ ದೇಹದ ಒಳಗಿನ ಅಂಗಾಂಗಗಳಲ್ಲಿ ಕ್ಯಾನ್ಸರ್ ಕಾಯಿಲೆ ಕಂಡುಬಂದರೆ ಅದನ್ನು ಕಾರ್ಸಿನೋಮಾ ಎಂದು ಕರೆಯುತ್ತಾರೆ. ಅದೇ ರೀತಿ ಮೂಳೆಗಳಲ್ಲಿ ಕಂಡುಬಂದರೆ ಅದನ್ನು ಲುಕೇಮಿಯಾ ಎನ್ನುತ್ತಾರೆ. ನಿಮ್ಮ ಮಾಂಸಖಂಡಗಳಲ್ಲಿ ಅಥವಾ ನಾಳಗಳಲ್ಲಿ ಕ್ಯಾನ್ಸರ್ ಸಮಸ್ಯೆ ಇದೆ ಎಂದು ವೈದ್ಯರಿಗೆ ತಿಳಿದರೆ ಅವರು ಅದನ್ನು ಸಾರ್ಕೋಮಾ ಎಂದು ಕರೆಯುತ್ತಾರೆ. ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮೇಲೆ ಕ್ಯಾನ್ಸರ್ ಪ್ರಭಾವ ಉಂಟಾದರೆ ಅದನ್ನು ಲಿಂಫೋಮಾ ಎಂದು ಕರೆಯಲಾಗುತ್ತದೆ. ಎಲ್ಲದಕ್ಕಿಂತ ಮೆದುಳಿನಲ್ಲಿ ಮತ್ತು ಬೆನ್ನುಹುರಿಯಲ್ಲಿ ಕಂಡುಬಂದರೆ ಕ್ಯಾನ್ಸರ್ ಸಮಸ್ಯೆ ತುಂಬ ಅಪಾಯಕಾರಿ ಎಂದು ಹೇಳುತ್ತಾರೆ. ಹೀಗಿದ್ದಾಗ ನಿಮ್ಮ ದೇಹದ ತೂಕ ನಿಮ್ಮ ಗಮನಕ್ಕೆ ಬರುವಂತೆ ನಿಧಾನವಾಗಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇದರ ರೋಗ ಲಕ್ಷಣಗಳು: ಒಬ್ಬ ವ್ಯಕ್ತಿಯಲ್ಲಿ ಕ್ಯಾನ್ಸರ್ ಸಮಸ್ಯೆ ಯಾವ ಪ್ರಕಾರದಲ್ಲಿದೆ ಎಂಬುದಕ್ಕೆ ಅನ್ವಯಿಸುವಂತೆ ಆತನಲ್ಲಿ ರೋಗ ಲಕ್ಷಣಗಳು ಗೋಚರಿಸುತ್ತವೆ. ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗಿಗಳಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ಎಂದರೆ: ಮೊಟ್ಟ ಮೊದಲಿಗೆ ದೇಹದ ತೂಕ ಇದ್ದಕ್ಕಿದ್ದಂತೆ ಕಡಿಮೆಯಾಗುತ್ತಾ ಹೋಗುವುದು, ವಿಪರೀತ ಆಯಾಸ ಕಂಡುಬರುವುದು, ಯಾವುದೇ ಪೆಟ್ಟು ಬೀಳದೇ ಇದ್ದರೂ ಮಾಂಸಖಂಡಗಳಲ್ಲಿ ಅಥವಾ ಕೀಲುಗಳಲ್ಲಿ ನೋವು ಕಾಣಿಸುವುದು, ರಾತ್ರಿಯ ಸಮಯದಲ್ಲಿ ಬೆವರುವುದು, ಚರ್ಮದ ಕೆಳಭಾಗದಲ್ಲಿ ಗಂಟು ಅಥವಾ ಚರ್ಮ ದಪ್ಪ ಆದಂತೆ ಕಾಣಿಸುವುದು. ಉದಾಹರಣೆಗೆ, ಸ್ತನ ಕ್ಯಾನ್ಸರ್ ಸಮಸ್ಯೆ, ಕರುಳಿನ ಕ್ಯಾನ್ಸರ್ ಉಂಟಾಗಿದ್ದರೆ ಮಲಬದ್ಧತೆಯ ಸಮಸ್ಯೆ ವಿಪರೀತವಾಗಿ ಕಾಡುವುದು, ಚರ್ಮದ ಕ್ಯಾನ್ಸರ್ ಉಂಟಾಗಿದ್ದರೆ ಚರ್ಮದ ಮೇಲಿನ ಗುಳ್ಳೆಗಳು ಮತ್ತು ಮಚ್ಚೆಗಳು ತಮ್ಮ ಗಾತ್ರ ಅಥವಾ ಬಣ್ಣ ಬದಲಿಸಿಕೊಳ್ಳುವುದು, ಶ್ವಾಸಕೋಶದ ಕ್ಯಾನ್ಸರ್ ಉಂಟಾದರೆ ಮಾತನಾಡುವ ಧ್ವನಿ ಬದಲಾಗುವುದು ಮತ್ತು ಆಹಾರವನ್ನು ನುಂಗಲು ಅಸಾಧ್ಯವಾಗುವುದು. 8. HIV ಅಥವಾ ಏಡ್ಸ್. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುವ ಕಾರಣ ಯಾವುದೇ ಸೋಂಕುಕಾರಕ ಸೂಕ್ಷ್ಮಾಣುಗಳು ನಮ್ಮ ದೇಹ ಸೇರಿದ ಮೇಲೆ ಅವುಗಳನ್ನು ನಾಶಪಡಿಸುವಲ್ಲಿ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಕೆಲಸ ಮಾಡುತ್ತದೆ. ಆದರೆ HIV ವೈರಸ್ ಒಮ್ಮೆ ನಮ್ಮ ದೇಹ ಸೇರಿದ ಬಳಿಕ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಸದ್ದಿಲ್ಲದಂತೆ ನಿಷ್ಕ್ರಿಯ ಮಾಡಿ ನಮ್ಮ ದೇಹದಲ್ಲಿ ವೈರಸ್ ಸಂತತಿ ಹೆಚ್ಚಾಗುವಂತೆ ಮಾಡುವ ಮೂಲಕ ನಮ್ಮ ದೇಹ ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳ ವಿರುದ್ಧವೂ ಹೋರಾಡಿದಂತೆ ಮಾಡಿಬಿಡುತ್ತದೆ. ಏಡ್ಸ್ ಕಾಯಿಲೆಯ ಕೊನೆ ಹಂತದಲ್ಲಿರುವ ರೋಗಿಗಳಿಗೆ ಇದು ಸಾಮಾನ್ಯ. ಇದರ ರೋಗ ಲಕ್ಷಣಗಳು: HIV ಸೋಂಕನ್ನು ಹೊಂದಿರುವ ವ್ಯಕ್ತಿಯಲ್ಲಿ ಆರಂಭದಲ್ಲಿ ಕೆಲವೊಂದು ಬಾರಿ ಯಾವುದೇ ರೋಗ ಲಕ್ಷಣಗಳು ಕಂಡುಬರುವುದಿಲ್ಲ. ಕೆಲವರಲ್ಲಿ ಮಾತ್ರ ಜ್ವರ, ಮೈಕೈ ನೋವು, ಚರ್ಮದ ಮೇಲೆ ದದ್ದುಗಳು, ಬಾಯಿಯಲ್ಲಿ ಗಾಯಗಳು, ದೇಹದ ಆಯಾಸ, ಉಸಿರಾಟದ ತೊಂದರೆ, ವಿಪರೀತ ದೀರ್ಘಕಾಲ ಕಾಡುವ ಬೇದಿಯ ಸಮಸ್ಯೆ, ಕಣ್ಣು ಮಂಜಾಗುವುದು, ವಿಪರೀತ ಕೆಮ್ಮು ಮತ್ತು ದೇಹದ ತೂಕ ಕ್ರಮೇಣ ಕಡಿಮೆಯಾಗುವುದು. 9. ಪಾರ್ಕಿನ್ಸನ್ಸ್ ಕಾಯಿಲೆ. ನಮ್ಮ ದೇಹದಲ್ಲಿ ನಮ್ಮ ನರಮಂಡಲ ವ್ಯವಸ್ಥೆಯ ಮೇಲೆ ಎದುರಾಗುವ ಆರೋಗ್ಯ ಸಮಸ್ಯೆ ಎಂದರೆ ಅದು ಪಾರ್ಕಿನ್ಸನ್ಸ್ ಕಾಯಿಲೆ. ಒಬ್ಬ ವ್ಯಕ್ತಿಯಲ್ಲಿ ಸಮಸ್ಯೆ ಪ್ರಾರಂಭವಾದರೆ ಆತನ ದೈಹಿಕ ಚಲನೆಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸವಾಗುತ್ತದೆ. ಮುಖ ಹಾಗೂ ದೇಹದಲ್ಲಿ ಕೆಲವು ಭಾಗಗಳು ಹಿಡಿದುಕೊಂಡಂತೆ ಗಟ್ಟಿಯಾಗತೊಡಗುತ್ತವೆ. ಇದರ ರೋಗ ಲಕ್ಷಣಗಳು: ನಡೆಯುವಾಗ ದೇಹದ ಸಮತೋಲನ ತಪ್ಪುವುದು, ನಮಗೆ ಅರಿವಿಲ್ಲದೆ ನಮ್ಮ ದೇಹದಲ್ಲಿ ಸ್ವಯಂಚಾಲಿತವಾಗಿ ನಿರ್ವಹಣೆಯಾಗುವ ಕಣ್ಣು ಮಿಟುಕಿಸುವ ಪ್ರಕ್ರಿಯೆ ನಡೆಯುವಾಗ ಕೈಗಳು ಹಿಂದೆ ಮುಂದೆ ಆಡುವುದು ಎಲ್ಲವೂ ತಟಸ್ಥವಾಗುತ್ತದೆ. ಮಾತನಾಡುವಾಗ ತೊದಲುವುದು ಮತ್ತು ಬರೆಯುವಾಗ ಕೈಗಳು ನಡುಗುವುದು ಉಂಟಾಗುತ್ತದೆ.
ದೇಹದ ತೂಕ ವಿಪರೀತ ಕಡಿಮೆಯಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.